ನಾಳೆ ಮೌನಿ ಅಮಾವಾಸ್ಯ. ಅಪ್ಪಿತಪ್ಪಿಯೂ ಈ ವಸ್ತುಗಳನ್ನು ಯಾರಿಗೂ ದಾನ ಮಾಡಬೇಡಿ. ನೀರಿನಂತೆ ಜಾರಿ ಹೋಗುತ್ತದೆ ಧನ ಸಂಪತ್ತು. ಹಿಂದೂ ಧರ್ಮದಲ್ಲಿ ಪ್ರತಿ ತಿಂಗಳು ಬರುವ ಅಮಾವಾಸ್ಯ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಹೊಂದಿದೆ. ಆದರೆ ಮಾಘ ಮಾಸದಲ್ಲಿ ಬೀಳುವ ಮೌನಿ ಅಮಾವಾಸ್ಯವನ್ನು ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ. ಮೌನಿ ಅಮಾವಾಸ್ಯೆ ಎಂದು ಮಾಘ ಮಾಸ್ಯ ಎಂದು ಕರೆಯಲಾಗುತ್ತದೆ. ಈ ದಿನ ಗಂಗಾ ಸ್ನಾನ ಮತ್ತು ದಾನ ಮಾಡುವುದು ಅತ್ಯಂತ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮೌನಿ ಅಮಾವಾಸ್ಯೆ ದಿನದಂದು ಗಂಗಾ ನೀರು ಮಕರಂದವಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಈ ದಿನದಂದು ಗಂಗೆಯಲ್ಲಿ ಸ್ನಾನ ಮಾಡುವುದು ಎಲ್ಲ ಪಾಪಗಳನ್ನು ನಿವಾರಿಸುತ್ತದೆ. ಈ ವರ್ಷ ಮೌನಿ ಅಮಾವಾಸ್ಯ ಜನವರಿ 29, 2025 ಅಂದರೆ ನಾಳೆ ಬೀಳುತ್ತಿದೆ. ಮೌನಿ ಅಮಾವಾಸ್ಯ ದಿನದಂದು ದಾನ ಮಾಡುವ ಮೂಲಕ ಹಣಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಸಮಸ್ಯೆಯನ್ನು ನಿವಾರಿಸಲಾಗುತ್ತದೆ. ಈ ದಿನ ಜನರು ತಮ್ಮ ಗೌರವಕ್ಕೆ ಅನುಗುಣವಾಗಿ ವಸ್ತುಗಳನ್ನು ದಾನ ಮಾಡುತ್ತಾರೆ. ಆದರೆ ಈ ದಿನ ಕೆಲವು ವಸ್ತುಗಳನ್ನು ದಾನ ಮಾಡಲು ನಿಷೇಧಿಸಲಾಗಿದೆ. ಮೌನಿ ಅಮಾವಾಸ್ಯೆಯ ದಿನದಂದು ಏನೂ ದಾನ ಮಾಡಬಾರದು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಸ್ನೇಹಿತರೆ, ಶಾಸ್ತ್ರಗಳಲ್ಲಿ ಅಂತಹ ಕೆಲವು ವಿಷಯಗಳ ಬಗ್ಗೆ ವಿವರವಾಗಿ ಹೇಳಲಾಗಿದೆ. ಕೆಲವು ವಸ್ತುಗಳನ್ನು ಮರೆತು ಕೂಡ ಮೌನಿ ಅಮಾವಾಸ್ಯೆಯ ದಿನದಂದು ಯಾರಿಗೂ ದಾನ ಮಾಡಬಾರದು. ಏಕೆಂದರೆ ಈ ವಸ್ತುಗಳನ್ನು ದಾನ ಮಾಡುವುದು ತುಂಬ ಅಶುಭವೆಂದು ಪರಿಗಣಿಸಲಾಗುತ್ತದೆ. ನೀವು ಅಪ್ಪಿತಪ್ಪಿಯೂ ಅಂತಹ ಕೆಲವು ವಸ್ತುಗಳನ್ನು ಮೌನಿ ಅಮಾವಾಸ್ಯದಲ್ಲಿ ದಾನ ಮಾಡಿದರೆ ನೀವು ನಿಮ್ಮ ಜೀವನದಲ್ಲಿ ಶುಭ ಫಲಿತಾಂಶಗಳ ಸ್ಥಳದಲ್ಲಿ ಅಶುಭ ಫಲಿತಾಂಶಗಳನ್ನು ಕಂಡುಕೊಳ್ಳುತ್ತೀರಿ. ಅದರ ಜೊತೆಗೆ ನೀವು ಮಾಡಿದ ಎಲ್ಲ ಕೆಲಸವೂ ಹದಗೆಡುತ್ತದೆ. ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮಿ ಜೊತೆಗೆ ಎಲ್ಲ ದೇವಾನುದೇವತೆಗಳು ನಿಮ್ಮ ಮೇಲೆ ಕೋಪಗೊಳ್ಳುತ್ತಾರೆ ಮತ್ತು ನಿಮ್ಮ ಜೀವನವು ದುರಾದೃಷ್ಟಕ್ಕೆ ಗುರಿಯಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಈ ವಿಡಿಯೋದ ಮೂಲಕ ನಾನು ಮೌನಿ ಅಮಾವಾಸ್ಯದಲ್ಲಿ ಎಲ್ಲರಿಗೂ ಹೇಳುತ್ತಿದ್ದೇನೆ ಏನು ದಾನ ಮಾಡಬೇಕು ಮತ್ತು ಏನನ್ನು ದಾನ ಮಾಡಬಾರದು ಎಂದು. ಸ್ನೇಹಿತರೆ, ಈ ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಮೊದಲಿಗೆ ತಿಳಿದುಕೊಳ್ಳೋಣ ಈ ಮೌನಿ ಅಮಾವಾಸ್ಯೆಯಂದು ಯಾವ ವಸ್ತುಗಳನ್ನು ದಾನ ಮಾಡಬಾರದು ಎಂದು. 1. ಕಪ್ಪು ಎಳ್ಳು. ಸ್ನೇಹಿತರೆ, ನಾಳೆ ಮೌನಿ ಅಮಾವಾಸ್ಯದಲ್ಲಿ ಕಪ್ಪು ಎಳ್ಳು ವಿಶೇಷ ಮಹತ್ವವನ್ನು ಹೊಂದಿದೆ. ಈ ಕಪ್ಪು ಎಳ್ಳು ಶನಿ ದೋಷವನ್ನು ಕಡಿಮೆ ಮಾಡಲು ಮತ್ತು ನಿಮ್ಮ ಎಲ್ಲ ಪಾಪಗಳನ್ನು ತೊಡೆದುಹಾಕಲು ಉಪಯುಕ್ತವಾಗಿದೆ ಎಂದು ನಂಬಲಾಗಿದೆ. ಈ ದಿನ ಕಪ್ಪು ಎಳ್ಳು ನೀರಿನಲ್ಲಿ ಹರಿಯಲು ಬಿಡುವುದು, ಪೂಜೆಯಲ್ಲಿ ಅಥವಾ ಹವನಕುಂಡದ ವಸ್ತುಗಳಲ್ಲಿ ಸೇರಿಸುವುದು ಅತ್ಯಂತ ಶುಭವಾಗಿದೆ. ಆದರೆ ಕಪ್ಪು ಎಳ್ಳುಗಳನ್ನು ಅಮಾವಾಸ್ಯೆಯ ದಿನ ಯಾರಿಗೂ ದಾನ ಮಾಡುವುದು ಉಚಿತವಲ್ಲ. ಇದರಿಂದ ಮನೆಯಲ್ಲಿ ನಕಾರಾತ್ಮಕತೆ ಹೆಚ್ಚಾಗುತ್ತದೆ ಮತ್ತು ಕೌಟುಂಬಿಕ ಸಮಸ್ಯೆಗಳು ಉಂಟಾಗುತ್ತದೆ. ಇದರಿಂದ ಅಶುಭ ಪರಿಣಾಮಗಳು ಸಿಗುತ್ತದೆ. 2. ಸಾಸಿವೆ ಎಣ್ಣೆ. ಸ್ನೇಹಿತರೆ, ಧಾರ್ಮಿಕ ನಂಬಿಕೆಗಳ ಪ್ರಕಾರ ಸಾಸಿವೆ ಎಣ್ಣೆಯನ್ನು ಶನಿ ದೋಷವನ್ನು ನಿವಾರಿಸಲು ಮತ್ತು ಕೆಟ್ಟ ಶಕ್ತಿಗಳನ್ನು ತೊಡೆದುಹಾಕಲು ಉಪಯೋಗಿಸಲಾಗುತ್ತದೆ ಎಂದು ಹೇಳಲಾಗುತ್ತದೆ. ಮತ್ತು ಅಮಾವಾಸ್ಯೆಯ ದಿನದಂದು ಈ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಲು ಹಾಗೂ ಶನಿದೇವನ ಮೂರ್ತಿಯ ಮೇಲೆ ಅರ್ಪಿಸಲು ಮತ್ತು ಬಡವರ ಭೋಜನದಲ್ಲಿ ಉಪಯೋಗಿಸುವುದು ಶುಭವೆಂದು ಹೇಳಲಾಗುತ್ತದೆ. ಆದರೆ ಅಮಾವಾಸ್ಯೆಯ ದಿನ ಈ ಸಾಸಿವೆ ಎಣ್ಣೆಯನ್ನು ದಾನ ಮಾಡುವುದರಿಂದ ದೂರವಿರಬೇಕು. ಈ ಸಾಸಿವೆ ಎಣ್ಣೆ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಲು ಸಹಾಯಕವಾಗಿದೆ. ಆದ್ದರಿಂದ ಈ ಎಣ್ಣೆಯನ್ನು ದಾನ ಮಾಡುವುದರಿಂದ ನಿಮ್ಮ ಸುರಕ್ಷತೆಯಲ್ಲಿ ಅಡಚಣೆ ಉಂಟಾಗಬಹುದು. ಎಣ್ಣೆ ದಾನ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಆರೋಗ್ಯ ಮತ್ತು ಧನ ಸಂಬಂಧಿತ ಸಮಸ್ಯೆಗಳು ಉಂಟಾಗುತ್ತವೆ. 3. ಉಪ್ಪು. ಸ್ನೇಹಿತರೆ, ಉಪ್ಪನ್ನು ಮನೆಯಲ್ಲಿ ಸಮೃದ್ಧಿಯ ಪ್ರತೀಕವೆಂದು ಹೇಳಲಾಗುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಉಪ್ಪನ್ನು ಅಮಾವಾಸ್ಯೆಯ ದಿನ ಬೇರೆಯವರಿಗೆ ದಾನ ಮಾಡುವುದು ತುಂಬಾನೇ ಅಶುಭ ಫಲಗಳನ್ನು ನೀಡುತ್ತದೆ. ಅಮಾವಾಸ್ಯೆಯ ದಿನದಂದು ಈ ಉಪ್ಪನ್ನು ಬೇರೆಯವರಿಗೆ ದಾನ ಮಾಡುವುದರಿಂದ ನಿಮ್ಮ ಮನೆಯ ಸ್ಥಿತಿ ಹದಗೆಡುತ್ತದೆ ಮತ್ತು ಧನದ ಸಮಸ್ಯೆಗಳು ಹಾಗೂ ಕೌಟುಂಬಿಕ ಕಲಹಗಳು ಉಂಟಾಗುತ್ತವೆ. ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ಹಾಗೂ ಧನ ಸಂಬಂಧಿತ ಸಮಸ್ಯೆಗಳಿಂದ ದೂರವಿರಲು ಅಮಾವಾಸ್ಯೆಯಂದು ಉಪ್ಪನ್ನು ಯಾರಿಗೂ ದಾನ ಮಾಡಬಾರದು. ನೀವು ಯಾರಿಗಾದರೂ ದಾನ ಮಾಡುವುದಾದರೆ ಬಟ್ಟೆಗಳನ್ನು, ಆಹಾರವನ್ನು ಹಾಗೂ ದಕ್ಷಿಣೆಯನ್ನು ನೀಡಬೇಕು. 4. ಕಬ್ಬಿಣ. ಹೌದು ಸ್ನೇಹಿತರೆ, ಅಮಾವಾಸ್ಯೆಯಂದು ಕಬ್ಬಿಣದ ವಸ್ತುಗಳನ್ನು ಬೇರೆಯವರಿಗೆ ದಾನ ಮಾಡುವುದರಿಂದ ದೂರವಿರಬೇಕು. ಏಕೆಂದರೆ ಈ ಕಬ್ಬಿಣವು ಶನಿದೇವನಿಗೆ ಸಂಬಂಧಿಸಿದೆ ಹಾಗೂ ಶನಿದೇವನ ಮುಖ್ಯ ಧಾತುವಾಗಿದೆ. ಹಾಗಾಗಿ ಅಮಾವಾಸ್ಯೆಯ ದಿನ ಈ ಕಬ್ಬಿಣವನ್ನು ದಾನ ಮಾಡುವುದರಿಂದ
ಜಾತಕದಲ್ಲಿ ಶನಿದೇವನ ದುಷ್ಪರಿಣಾಮಗಳು ಹೆಚ್ಚಾಗುತ್ತವೆ. ಹಾಗಾಗಿ ಅಮಾವಾಸ್ಯೆಯ ದಿನದಂದು ಕಬ್ಬಿಣದ ವಸ್ತುಗಳನ್ನು ಯಾರಿಗೂ ದಾನ ಮಾಡಲು ಹೋಗಬೇಡಿ. ಮೌನಿ ಅಮಾವಾಸ್ಯೆಯ ದಿನದಂದು ಯಾವ ವಸ್ತುಗಳನ್ನು ದಾನ ಮಾಡಬೇಕು? 1. ಧಾರ್ಮಿಕ ನಂಬಿಕೆಯ ಪ್ರಕಾರ ಮೌನಿ ಅಮಾವಾಸ್ಯೆಯಲ್ಲಿ ಅಕ್ಕಿ ದಾನ ಮಾಡುವುದು ಬಹಳ ಶುಭವೆಂದು ಪರಿಗಣಿಸಲಾಗಿದೆ. ಆಹಾರದ ರೂಪದಲ್ಲಿ ಬಡವರಿಗೆ ಮತ್ತು ನಿರ್ಗತಿಕರಿಗೆ ಅಕ್ಕಿ ದಾನ ಮಾಡುವುದು ಶುಭ. 2. ಮೌನಿ ಅಮಾವಾಸ್ಯೆಯ ದಿನದಂದು ಬಿಳಿ ಎಳ್ಳು ದಾನ ಮಾಡುವುದು ಮುಖ್ಯ. ಇದನ್ನು ಮಾಡುವ ಮೂಲಕ ಒಬ್ಬ ವ್ಯಕ್ತಿಗೆ ವಿಷ್ಣುವಿನ ಅನುಗ್ರಹವಿದೆ ಎಂದು ನಂಬಲಾಗಿದೆ. 3. ನೀವು ಕೊಟ್ಟ ಹಣವನ್ನು ಮತ್ತೆ ಪಡೆಯಲು ಬಯಸಿದರೆ ಈ ದಿನ ನೆಲ್ಲಿಕಾಯಿಯನ್ನು ಮೌನಿ ಅಮಾವಾಸ್ಯೆಯ ದಿನದಂದು ದಾನ ಮಾಡಬೇಕು. ಇದು ಜೀವನದಲ್ಲಿ ನಡೆಯುತ್ತಿರುವ ಎಲ್ಲ ಆರ್ಥಿಕ ಸಮಸ್ಯೆಗಳನ್ನು ತೆಗೆದುಹಾಕುತ್ತದೆ ಎಂದು ನಂಬಲಾಗಿದೆ. 4. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಮೌನಿ ಅಮಾವಾಸ್ಯೆಯ ದಿನದಂದು ತುಪ್ಪವನ್ನು ದಾನ ಮಾಡುವುದು ಪೂರ್ವಜರ ಅನುಗ್ರಹವನ್ನು ಮತ್ತು ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಅದೇ ಸಮಯದಲ್ಲಿ ಶನಿ ದೋಷದ ಕೆಟ್ಟ ಪರಿಣಾಮಗಳು ಸಹ ಪರಿಹಾರವನ್ನು ಪಡೆಯುತ್ತದೆ. 5. ಮೌನಿ ಅಮಾವಾಸ್ಯೆಯ ದಿನದಂದು ದೇವಾನುದೇವತೆಗಳು ಮತ್ತು ಪೂರ್ವಜರು ಗಂಗೆಯಲ್ಲಿ ಸ್ನಾನ ಮಾಡಲು ಬರುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಬ್ರಹ್ಮ ಮುಹೂರ್ತದ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಬೇಕು. ಮೌನಿ ಅಮಾವಾಸ್ಯೆಯ ದಿನದಂದು ಇದನ್ನು ಮಾಡುವ ಮೂಲಕ ಸಂತೋಷ ಮತ್ತು ಸಮೃದ್ಧಿಯಲ್ಲಿ ಹೆಚ್ಚಳವಿರುತ್ತದೆ ಹಾಗೂ ಪೂರ್ವಜರು ಸಂತೋಷ ಪಡುತ್ತಾರೆ. ಅದರೊಂದಿಗೆ ಪಿತೃದೋಷದಿಂದ ಮುಕ್ತಿ ಕೂಡ ಸಿಗುತ್ತದೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.